ಪ್ರಧಾನಮಂತ್ರಿ ಈಗಿರುವಂತ ನರೇಂದ್ರ ಮೋದಿ ಅವರೇ ಸರ್ಕಾರದ ಒಂದು ಪೈಸನ್ನು ತಗೊಂಡಂಗೆ ಮಾಡುವಂತ ಪ್ರಧಾನಿ ಇರ್ಬೇಕು. ಈಗಿನ ಪರಿಸ್ಥಿತಿ ಒಳಗೆ ರಾಜಕೀಯದವ್ರಿಗೆ ಯಾರು ಸರಿ ಇಲ್ಲ. ನರೇಂದ್ರ ಮೋದಿ ಅವರು ಯಾಕೆ ಮೋದಿ ಅಂದ್ರೆ ಡೆವಲಪ್ಮೆಂಟ್ ಅಂದ್ರೆ ಮೋದಿ. ಭಾರತ ಉದ್ಧಾರ ಆಗಬೇಕು ಅಂದ್ರೆ ಮೋದಿ ಬೇಕು. ನಿಷ್ಠಾವಂತದಿಂದ ಕೆಲಸ ಮಾಡುವಂತ ಜನ ಬೇಕು. ಒಂದ್ ಮಗು ಕೊಟ್ಟರು ಪ್ರಧಾನಿ ಕೆಲಸ ಮಾಡ್ತಾರೆ. ಮೋದಿ ಅಂದ್ರೆ ಒಂದ್ ಪಾರ್ಟಿ ಪ್ರಧಾನಿ ಆಗಿದ್ದಾರೆ ಅಷ್ಟೇ. ಇಂಡಿಯಾ ಏನಂತ ಇಡೀ ಪ್ರಪಂಚ ತೋರಿಸ್ಕೊಟ್ಟಿದ್ದಾರೆ. 80 ವರ್ಷದಲ್ಲಿ ರಾಜಕೀಯ ನೋಡಿದ್ದೀನಿ, ಜನಗಳನ್ನು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ನಿರುದ್ಯೋಗ ಸಮಸ್ಯೆ ಎಷ್ಟಾಗೈತೆ ಈಗ? ಮೇರದಲ್ಲಿ ಮೊದಲು 4 ಕೋಟಿ ಇತ್ತು, ಈಗ 40 ಕೋಟಿ ಆಗಿದ್ದಾವೆ. ಅದು ಉದ್ಯೋಗ ಸೃಷ್ಟಿ ಅಲ್ವಾ? ಮತ್ತೆ ಜನ ಎಚ್ಚೆತ್ಕೊಳ್ಳೋವರೆಗೂ ದೇಶ ಉದ್ಧಾರ. ನಮ್ ಜನ ಈ ಕಾಂಜಿ ಪಿಂಜಿ ಅದ್ ಫ್ರೀ ಕೊಡ್ತಾರೆ, ಇದ್ ಫ್ರೀ ಕೊಡ್ತಾರೆ ಅನ್ಬಿಟ್ಟು ಅದಕ್ಕೆಲ್ಲ ಓಟ್ ಹಾಕ್ಬಿಟ್ರೆ ಅಷ್ಟೇ. ನಾವೆಲ್ಲ ಹಿಂಗೆ ಯಾವಾಗ್ಲೂ ಹಿಂಗೆ ಇರ್ಬೇಕಾಗತ್ತೆ ಸರ್. ಬಹಳ ಕುಲಿಗೆಟ್ಟು ಹೋಗ್ಬಿಟ್ಟಿದೆ. ಯಾವಾಗಿಂದ ಜನಗಳಿಂದ ಹಿಡಿದು ರಾಜಕೀಯದವರು. ಜನಕ್ಕೆ ಇವಾಗ ಫ್ರೀ ಕಾನ್ಸೆಪ್ಟ್ ಕೊಡ್ತಾ ಇದಾರೆ, ಜನನ ಹಂಗ್ರು ಮಾಡಿದ್ರು. ಇವಾಗ ಏನ್ ಬುದ್ಧಿವಂತರು ಆಗ್ತಾರೆ ನೋಡೋಣ. ಸೂರ್ಯ ನೋಡಕ್ ಹೋದ್ರು, ಚಂದ್ರ ನೋಡಿದ್ರು, ಇವೆಲ್ಲ ಆಕಾಶದಲ್ಲಿ ಇರೋದು, ಪ್ರಪಂಚದಲ್ಲಿ ಇರೋದನ್ನ ಸರ್ಪ. ನಮಸ್ಕಾರ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಯಾರು ಸರ್? ಬೇರೆಯವ್ರು ಯಾರು ಇಲ್ಲ ನಮ್ಗೆ. ಪ್ರಧಾನಮಂತ್ರಿ ಈಗಿರುವಂತ ನರೇಂದ್ರ ಮೋದಿ ಅವರೇ ಆಗ್ಬೇಕು. ಯಾಕೆ ನರೇಂದ್ರ ಮೋದಿ ಅವರು ಯಾಕೆ ಆಗ್ಬೇಕು ಸರ್? ಸರ್, ಅವರು ಡೆವಲಪ್ಮೆಂಟ್ಗೆ ಅಂತ ಒತ್ತು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ಬಿಟ್ಟು ಬರ್ತಾರೆ, ಅಲ್ಲೆಲ್ಲ ನಮ್ಮ ದೇಶದ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಆಗಬೇಕು ಸರ್. ಆಬ್ವಿಯಸ್ಲಿ ನಮ್ಮ ಇಂಡಿಯನ್ ಕರೆನ್ಸಿಯನ್ನು ಅವರು ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಇದರಿಂದ ನಮಗೆ ಒಳ್ಳೆಯದು. ಸುಮ್ಮನೆ ನಮ್ಮ ಜನ ಈ ಕಾಂಜಿ ಪಿಂಜಿ ಅದು ಫ್ರೀ ಕೊಡ್ತಾರೆ, ಇದು ಫ್ರೀ ಕೊಡ್ತಾರೆ ಅಂದ್ಬಿಟ್ಟು ಅದಕ್ಕೆಲ್ಲ ಓಟ್ ಹಾಕ್ಬಿಟ್ರೆ ಅಷ್ಟೇ. ನಾವೆಲ್ಲ ಹಿಂಗೆ ಯಾವಾಗಲೂ ಹಿಂಗೆ ಇರಬೇಕಾಗತ್ತೆ ಸರ್. ಯಾವ ಡೆವಲಪ್ಮೆಂಟ್ ಅನ್ನೋದು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮೋದಿಯವರೇ ಆಗಬೇಕು ನಮಗೆ. ಎಸ್ ಸರ್, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಮೋದಿ ಅವರೇ ಸರ್. ಮೋದಿ ಅವರು. ಯಾಕೆ ಮೋದಿ ಅವರು? ಬಿಕಾಸ್ ಅವರು ಶ್ರಮ ಪಡ್ತಾ ಇರೋದೇನೆಂದರೆ, ಆಲ್ಮೋಸ್ಟ್ ಈ 10 ವರ್ಷದಲ್ಲಿ ನೋಡಿದಿರ ಒಂದು ದಿನ ರಜೆ ಹಾಕದೆ ಅವ್ರ ಕೆಲಸಕ್ಕಾಗಲಿ ಇದರಿಂದ ತುಂಬ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ಗೋಸ್ಕರ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಕರಪ್ಷನ್ ನೋಡಿದ್ರೆ ನನ್ನ ಪ್ರಕಾರ 10 ಇಯರ್ಸ್ ಬಿಫೋರ್ಗಿಂತ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಲೈಕ್ ನಿಮ್ಮ ಈ CBI ತಗೊಳ್ಳಿ, ಈ ಥರ ಅದರ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ನೆಲ್ಲ ಯೂಸ್ ಮಾಡಿಕೊಂಡು ಯಾರು ತುಂಬ ಕರಪ್ಷನ್ ಅಂತ ಮಾಡ್ತಿದ್ದಾರೆ ಆ ದುಡ್ಡನ್ನ ಎಗೈನ್ ನಮ್ಮ ಕಂಟ್ರಿ ಇದಕ್ಕೆ ಡೆವಲಪ್ಮೆಂಟ್ಸ್ಗೋಸ್ಕರ ಅದನ್ನು ಯೂಸ್ ಆಗ್ತಾ ಇದೆ, ಅದೆಲ್ಲ ವಾಪಸ್ ತೊಗೊಂಡು ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ಮುಂದಿನ ಪ್ರಧಾನಿ ಮೋದಿ ಅವರೇ. ಆ್ಯಂಡ್ ಮೋರ್ ಓವರ್ ಲೈಕ್ ಹಿಂದೂಯಿಸಮ್ ಅನ್ನೋ ಇದನ್ನು ಈಗ ತುಂಬ ಪ್ರಮೋಟ್ ಮಾಡ್ತಾಯಿದ್ದಾರೆ. ನಮಗಿರೋದು ಹಿಂದೂ ಕಂಟ್ರಿ ಅನ್ನೋದು ಒಂದೇ. ಈಗ ಲೈಕ್ ನೆಕ್ಸ್ಟ್ ರಾಮ ಮಂದಿರ ಇದಾಗಿರ್ಬೋದು, ಜನವರಿ 22 ಆ ಥರ ನಮಗೋಸ್ಕರ ಹಿಂದೂಯಿಸಮ್ ಅನ್ನೋದನ್ನು ಒಂದು ಗಟ್ಟಿಯಾಗಿ ಹಿಡಿದು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ ವಿ ವಾಂಟ್ ಮೋದಿ. ನಿಮ್ಮ ಪ್ರಧಾನಿ ಆಯ್ಕೆ? ನಮ್ಮದು ಮೋದಿನೇ ಸರ್. ಯಾಕೆ ಮೋದಿ ಅವರು? ಮೋದಿ ಅಂದರೆ ಡೆವಲಪ್ಮೆಂಟ್ ಅಂದರೆ ಮೋದಿ. ನಿಮ್ಮ ಪ್ರಕಾರ ಪ್ರಧಾನಿ ಯಾರು? ನರೇಂದ್ರ ಮೋದಿ ಅವರೇ. ಯಾಕೆ ಸರ್? ಯಾಕಂದರೆ ಅವ್ರು ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ. ಅವ್ರ ಪ್ಲಸ್ಸು ನಮ್ಮ ಇಡೀ ವರ್ಲ್ಡಲ್ಲಿ ನಂಬರ್ 1 ಮಾಡಬೇಕು ಅಂತ ಅವ್ರ ಆಸೆ ಭಾರತ ದೇಶದನ್ನು. ಅದೇ ಥರ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಮೋದಿಗೆ ಓಟ್ ಹಾಕ್ತೀವಿ. ಮೋದಿನೇ ಬೇಕು. ನಿಮ್ಮ ಆಯ್ಕೆ ಯಾರು ಸರ್? ಸರ್, ನರೇಂದ್ರ ಮೋದಿನೇ. ಯಾಕೆ ಅಂತ ಹೇಳ್ಬೋದಾ? ಬಿಕಾಸ್ ಆಫ್ ಇಡೀ ಪ್ರಪಂಚಕ್ಕೆ ಮೋದಿ ಯಾರು ಅಂತಂದು ಗೊತ್ತಾಗಿದೆ ಒಂದು. ಆಮೇಲೆ ಭಾರತ ದೇಶ ಏನು ಅಂತಂದು ಗೊತ್ತಾಗಿದೆ. ಅದಕ್ಕೋಸ್ಕರ ಮೇನ್ ಇಂಡಿಯಾ ಮುಂಚೆ ಎಲ್ಲ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ, ಅಷ್ಟೇ ಗೊತ್ತಿದ್ದು. ಭಾರತ ಅಂತಂದರೆ ಹಿಂದುಳಿದ ಇದು ಅಂತಂದ್ರೆ. ಬಟ್ ಇವಾಗ ಮೋದಿ ಬಂದಾದ್ಮೇಲೆ 10 ವರ್ಷದಿಂದ ಇಂಡಿಯಾ ಏನಂತ ಇಡೀ ಪ್ರಪಂಚ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೋದಿ. ನಿಮ್ಮ ಆಯ್ಕೆ? ಮೋದಿನೇ. ಯಾಕೆ ಮೋದಿ ಅವರು? ಅಂದರೆ ಅವರು ಇಂಡಿಯಾನ ಒಂದು ಲೆವೆಲ್ಗೆ ತೊಗೊಂಡೋಗಿರ್ತವೆ. ಅಂದರೆ ಕಾಂಪಿಟೇಷನ್ ಎಲ್ಲದರಲ್ಲೂ ಆಗಲಿ ಇಂಡಿಯಾ ಅಂದರೆ ಒಂದು ಗೌರವ, ಅದನ್ನು ಅವರಿಂದನೇ ಆಗತ್ತೆ ಸರ್ ಮಾಡೋದಕ್ಕೆ. ಯಾರಿಂದ ಸಾಧ್ಯ ಇಲ್ಲ. ಅದಕ್ಕೆ ಮೋದಿನೇ ಬೆಸ್ಟು. ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ? ಮೋದಿನೇ ಸರ್. ಯಾಕೆ ಮೋದಿ ಅವರು? ಮೋದಿ ಅಂದರೆ ಈಗ ಭಾರತ ಅನ್ನೋದು ತೋರಿಸೋದಂದ್ರೆ ಅವರಿಂದನೇ ಡೆವಲಪ್ಮೆಂಟ್ ಆಗಿದೆ. ಈಗ ಇಂಡಿಯಾನ ಭಾರತನ ಎದುರ್ತಾ ಇದ್ದಾರೆ ಈಗ. ಸೊ ನಮ್ಮ ಎಲ್ಲ ಕಂಟ್ರಿನ ಎಲ್ಲ ಡೆವಲಪ್ಮೆಂಟು ಮತ್ತು ಏರ್ಫೋರ್ಸ್ ಇರಲಿ ಮತ್ತು ಡಿಫೆನ್ಸ್ ಇರಲಿ, ರೋಡು ಈಗ ಇದರಲ್ಲಿ ಕಾಶ್ಮೀರದಲ್ಲಾಗ ರೋಡ್ ಚಿಕ್ಕ ಈಗ ದೊಡ್ಡ ಮಾಡವ್ರೆ. ಸೊ ನಮಗೆ ಡೆವಲಪಿಂಗೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಮಗೆ ಮೋದಿನೇ ಕೇಪಬಲ್ ಅಂದರೆ ಮೋದಿನೇ. ಅದು ಬಿಟ್ಟರೆ ಬೇರೆ ಕೇಪಬಲ್ ಪರ್ಸನ್ ಅಲ್ಲಿ ಯಾರೂ ಇಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ. ಮೋದಿ ಇದ್ದರೆ ಡೆವಲಪ್ಮೆಂಟ್. ಸೊ ಮೋದಿ. ನಿಮ್ಮ ಆಯ್ಕೆ? ನಮ್ಮ ಆಯ್ಕೆನೂ ಮೋದಿನೇ. ಯಾಕೆ ಮೋದಿ ಅವರು? ಈಗ ಆರ್ಟಿಕಲ್ 370 ತೆಗೆದ್ರು, ಟ್ರಿಪಲ್ ತಲಾಕ್ ತೆಗೆದ್ರು. ಅಂದರೆ ಎಲ್ಲರೂ ಈಕ್ವಾಲಿಟಿಲಿ ಬದುಕ್ತಾ ಇದ್ದಾರೆ. ಇಲ್ಲಿ ಕೆಲವರು ಒಡೆದಾಳಬೇಕು ಅಂತ ಕಾಯ್ತಾ ಇದ್ದಾರೆ.
ಬಟ್ ಅವ್ರ ಪರ್ಸ್ನಲ್ ಲೈಫ್ ನೋಡ್ದಿರೆ ನಮ್ಮ ದೇಶಕ್ಕೋಸ್ಕರ ತಮ್ಮ ಲೈಫ್ನೇ ಮುಡುಪಾಗಿಟ್ಟಿದ್ದಾರೆ. ಬೇರೆಯವರೆಲ್ಲ ತಾನು ತನ್ನ ಮಕ್ಕಳು ತನ್ನ ಸಂಬಂಧಿಕರು ಅವ್ರನ್ನೇ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ ಹೊರತು ಜನಗಳ ಬಗ್ಗೆ ಯೋಚನೆ ಅನ್ನೋದೇ ಇರಲಿಲ್ಲ. ಮೋದಿ ಬಂದಮೇಲೆ ಈ ಬಗ್ಗೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಯಾರೇ ಒಬ್ಬರೇ ಅವ್ರ ಮಕ್ಕಳೇ ಮುಂದಕ್ಕೆ ಬರಬೇಕು, CM ಆಗಬೇಕು ಅನ್ನೋರಿಗೆಲ್ಲ ಈಗ ಒಳ್ಳೆ ಪಾಠ ಕಲಿಸ್ತಾ ಇದ್ದಾರೆ. ಅದರಿಂದ ಮುಂದಿನ ಆಯ್ಕೆ ಮೋದಿನೇ. ನಮ್ಮ ಆಯ್ಕೆ ಮೋದಿ ಬಿಟ್ಟು ಬೇರೆ ಯಾರಾದರೂ ಓಕೆ ಸರ್. ಸರ್ ಏನಕ್ಕೆ ಸರ್? ಯಾಕೆ ಇಂಡಿಯಾ ಅಂತ ಮೊದಲೇನು ಗೊತ್ತಿರಲ್ವಾ? ಇಂಡಿಯಾ ಅಂತೇಳಿ ಮೊದಲಿಂದನೂ ಇಂಡಿಯಾ ನೇಮು ಇವ್ರು ಬರೋದಕ್ಕಿಂತ ಮುಂಚೆ ನಮ್ಮ ಇಂಡಿಯಾ ಫಸ್ಟ್ ಆಫ್ ಆಲ್ ಇಂಡಿಯಾ ಹೆಂಗಿತ್ತು ಹೇಳ್ರಿ 1948 ಆದ್ಮೇಲೆ ಏನಿತ್ತು ಇಂಡಿಯಾ ಭಾರತ ಅಂತಿತ್ತು. ನೋ ಕರಪ್ಷನ್. ಮೋದಿ ಬಂದು ಏನ್ ಕರಪ್ಷನ್ ಖಾಲಿ ಮಾಡಿದ್ದಾರೆ? ಕರಪ್ಷನ್ ಮೋದಿ ಅಂದ್ರೆ ಯಾರು? ಮೋದಿ ಅಂದ್ರೆ ಅವ್ರೇನ್ ಗೊತ್ತಾ, ಒಂದು ಪಾರ್ಟಿ ಪ್ರಧಾನಿ ಆಗಿದ್ದಾರೆ ಅಷ್ಟೇ. ಬಿಕಾಸ್ ನೋಡಿ ಈಗ 5 kg ಅಕ್ಕಿ ಕೊಡ್ತಾರೆ ಅವ್ರ ಕೈಯಿಂದಲ್ಲ, ನಮ್ ಟ್ಯಾಕ್ಸ್ ತಗೊಂಡು ಕೊಡ್ತಿದ್ದಾರೆ. ನಮ್ ಟ್ಯಾಕ್ಸ್ ತಗೊಂಡು ಅವ್ರು ಕೊಡ್ತಿದ್ದಾರೆ 5 kg ಅಕ್ಕಿ. ನಾವೇ ಫ್ರೀಯಾಗಿ ಅವ್ರೇನ್ ಫ್ರೀಯಾಗಿ ಕೊಡ್ತಾ ಇಲ್ಲ. ಗೊತ್ತಾಯ್ತಾ? ನಾನು ಏನಕ್ಕೆ ಮೋದಿ ಇಷ್ಟ ಇಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಇದರಲ್ಲಿ ನಮ್ಮ ರಾಜ್ಯದಿಂದ ಎಷ್ಟು ಟ್ಯಾಕ್ಸ್ ನಾವು ಕೊಡ್ತೀವಿ ಅಲ್ಲಿಗೆ ಕೇಂದ್ರ ಸರ್ಕಾರಕ್ಕೆ, ಅವರಿಂದ ನಮಗೆ ರಿಟರ್ನ್ ಹೆಂಗೆ ಬರುತ್ತೆ ಅದನ್ನ ಯೋಚನೆ ಮಾಡ್ಬೇಕು ತಾನೆ. ಅವ್ರಿಗೇನು ಗೊತ್ತಾ, ಬಿಜೆಪಿ ಪಕ್ಷಕ್ಕೋಸ್ಕರ ಪ್ರಧಾನಿ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಅವರು. ಗೊತ್ತಾಯ್ತಾ? ಸುಮ್ಮನೆ ಮೋದಿ ಏನ್ ಗೊತ್ತಾ, ಯುವಕರಲ್ಲಿ ಒಂದು ನಾನೇನೋ ಮಾಡ್ತೀನಿ. ಈಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು. ನಿರುದ್ಯೋಗ ಸಮಸ್ಯೆ ಎಷ್ಟಾಗೈತೆ ಈಗ? ಅದಕ್ಕೆ ಅದು ಪ್ರಾಬ್ಲಮ್ ಏನು? ಹಂಗಾರೆ ಅದೇ ಹೇಳ್ತಾರೆ. ಅಲ್ಲ ಗುರು, ನೀನೀಗ ಹೇಳ್ತಾ ಇದೀಯ ಉದ್ಯೋಗ ಸೃಷ್ಟಿ ಇಲ್ಲ ಅಂತ. ನಮ್ಮ ಏರಿಯಾದಲ್ಲಿ ಮೊದಲು 4 ಕೋಟ್ಲಿದ್ವು, ಈಗ 40 ಕೋಟ್ಲಾಗಿದ್ದಾವೆ. ಅದು ಉದ್ಯೋಗ ಸೃಷ್ಟಿ ಅಲ್ವಾ? ಮತ್ತೆ ಈಗ ಒಂದ್ ಟೈಮಲ್ಲಿ ಹೇಳಿದ್ರು ಬಜ್ಜಿ ಹಾಕ್ರಿ ಅಂತ. ಎಷ್ಟು ಜನ ಚರ್ಚೆ ಮಾಡೋಣ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಪ್ರಧಾನಿ ಆಯ್ಕೆ ಯಾರು ಸರ್? ನಮ್ದು ಮೋದಿ ಬಿಟ್ರೆ ಬೇರೆ ಯಾರಾದ್ರೂ ಪರವಾಗಿಲ್ಲ. ಚೇಂಜಸ್ ಆಗ್ಬೇಕು ಅಂತನಾ? ಚೇಂಜಸ್ ಆಗ್ಬೇಕು. ಅಪೋಸಿಷನ್ ಬಂದ್ಬಿಟ್ಟು ಅಪೋಸಿಷನ್ ನೆಕ್ಸ್ಟ್ ಬಂದು ರಾಹುಲ್ ಗಾಂಧಿ. ಸರಿ, ರಾಹುಲ್ ಗಾಂಧಿ. ಸರ್, ಕಾಂಗ್ರೆಸ್ ತುಂಬಾ ಶ್ರಮ ಪಟ್ಟಿದೆ ಸರ್ ದೇಶ ಬೆಳೆಯಕ್ಕೆ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಾ ಸರ್? ಒಂದ್ ನಿಮಿಷ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಾ? ಒಂದ್ ನಿಮಿಷ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಾ ನಿಮ್ಗೆ? ಯಾಕೆ ಅಂತ ಹೇಳ್ಬೋದು ಸರ್? ಯಾಕೆ ಅಂದ್ರೆ ಡೆವಲಪ್ಮೆಂಟ್ ಸರ್. ಆಲ್ಮೋಸ್ಟ್ 70 years ಇಂದ ಡೆವಲಪ್ಮೆಂಟ್ ತೋರಿಸಿದ್ದಾರೆ. ನೆಕ್ಸ್ಟ್ ಡೆವಲಪ್ಮೆಂಟ್ ತೋರಿಸ್ತಾರೆ ಸರ್. ನಿಮ್ಮ ಪ್ರಧಾನಿ ಆಯ್ಕೆ ಯಾರು? ನಮ್ಮ ಪ್ರಕಾರ ಮೋದಿನೇ ಆಗಬೇಕು. ಯಾಕೆಂದರೆ ಈಗ ನಮ್ಮ ಇಲ್ಲಿ ಕರ್ನಾಟಕ ಪರಿಸ್ಥಿತಿ ನೋಡಿಕೊಂಡ್ರೆ ಇವಾಗ ಫ್ರೀ ಗ್ಯಾರಂಟಿ, ಮತ್ತು ಅಲ್ಲಿಂದ ಬಂದರೆ ಇವತ್ತು ಮುಸಲ್ಮಾನರಿಗೆ 10,000 ಕೋಟಿನ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರೆ. ಆದರೆ ನಮಗೇನೂ ಇಲ್ಲ. ಮತ್ತು ಅಲ್ಲಿಂದ ಆಚೆ ಬಂದರೆ ಈಗ ಕ್ರಿಶ್ಚಿಯನ್ಗೆ ಮತ್ತು ಮುಸಲ್ಮಾನಕ್ಕೆ ಯಾವುದನ್ನು ತೆರಿಗೆ ಟ್ಯಾಕ್ಸ್ ಇಲ್ಲ. ನಮ್ಮ ದೇವಸ್ಥಾನಗಳಿಗೆ, ಮುಜರಾಯಿ ಇಲಾಖೆಯಲ್ಲಿ ದೇವಸ್ಥಾನಗಳಿಗೆ ಟ್ಯಾಕ್ಸು ಎಲ್ಲ ಥರ ಇದೆ. ಅಲ್ಲಿಂದ ಎಷ್ಟು ಬಂತು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಇವತ್ತಿನ ಪರಿಸ್ಥಿತಿಗೆ ಎಷ್ಟೋ ಹೊರಗಿನ ಕಂಪ್ನಿಗಳು ಬಂದ್ರೂ ಆ ಕಂಪ್ನಿಗಳೆಲ್ಲ ಇವತ್ತು ಔಟ್ಸೈಡ್ ಹೋಗ್ತದೆ. ಯಾಕೆ ಅಂದರೆ ಇಲ್ಲಿ ಕಮರ್ಷಿಯಲ್ಗೆ ವಿದ್ಯುತ್ ರೇಟ್ ಎಲ್ಲ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಅನಿಸಿಕೆ ಪ್ರಕಾರ ಮೋದಿನೇ ಆಗಬೇಕು. ನಿಮ್ಮ ಆಯ್ಕೆ ಸರ್? ಮೋದಿ ಸರ್. ಹೌದು, ಮೋದಿ ಅವ್ರು. ಯಾಕೆ ಅಂದರೆ ಆಪೋಸಿಟ್ ಯಾರು ಅಂತ ಲೀಡರ್ ಇಲ್ಲ ಅವ್ರಿಗೆ ಆಪೋಸಿಟಲ್ಲಿ ಇರೋಕ್ಕೆ. ಇನ್ನೊಂದು, ನಮ್ಮ ಇಂಡಿಯಾದಲ್ಲಿ ಆರ್ಮಿಗೆಲ್ಲ ಅವ್ರು ಬಂದಮೇಲೆ ಒಂದು ವ್ಯಾಲ್ಯೂ ಬಂದಿದ್ದು. ಪಕ್ಕದ ಇದ್ರವರು ನಮ್ಮ ಗಡಿದು ಬಡ್ಡಿ ಬರ್ಬೇಕಂದ್ರೂ ಎದ್ರುಕೊಂತಾರೆ. ಇವಾಗ ಮೊದಲೆಲ್ಲ ಹೆಂಗೆ ಬೇಕೋ ಹಂಗೆ ನುಗ್ಗೋರು, ಈಗ ನುಗ್ಗೋಕೆ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಮೋದಿನೇ. ನೆಕ್ಸ್ಟ್ ಭಾರತ ಉದ್ಧಾರ ಆಗಬೇಕು ಅಂದರೆ ಮೋದಿ ಬೇಕು. ಎಸ್ ಸರ್. ಇಲ್ಲಿಗ ಹೆಚ್ಚಿನವರ ಒಂದು ಅಭಿಪ್ರಾಯ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ, ಕೆಲವರ ಅಭಿಪ್ರಾಯ ರಾಹುಲ್ ಗಾಂಧಿ ಅವರು ಅಥವಾ ಬೇರೆಯವರು ಆಗಬೇಕು, ಚೇಂಜಸ್ ಆಗಬೇಕು ಅನ್ನೋದು. ಇಬ್ಬರೇ ಅನ್ಕೊಳ್ಳಿ, ಓಕೆ ಫೈನ್. ಈಗ ನನ್ನ ಪ್ರಶ್ನೆ ಬಂದು, ನಿಮಗೆ ನರೇಂದ್ರ ಮೋದಿ ಅವರಾಗಲಿ ಒಂದು ಚೇಂಜಸ್ ಯಾರು ಆಗಲಿ ಅಂತ ಅನ್ಸುತ್ತಾ? ನರೇಂದ್ರ ಮೋದಿ ಅವ್ರನ್ನ ಹೊರತುಪಡಿಸಿ ಅವ್ರು ಬಿಟ್ರೆ ಯೋಗಿ ಆದಿತ್ಯನಾಥ್. ಫಸ್ಟ್ ಇವ್ರು ಆಗ್ಲಿ, ಅವ್ರ ಟರ್ಮ್ ಮುಗಿದ್ಮೇಲೆ ಯೋಗಿ ಆದಿತ್ಯನಾಥ್ ಅವರು ಆಗ್ಲಿ. ಸೇಮ್ ಅದೇ ಯೋಗಿ ಆದಿತ್ಯನಾಥ್ 3 ವರ್ಷ ಮೋದಿ ಆದ್ಮೇಲೆ 2 ವರ್ಷ ಯೋಗಿ ಅವರು. ಈಗ ರಾಹುಲ್ ಗಾಂಧಿ ಅವರನ್ನ ಒಬ್ಬ ಯುವ ಒಂದು ಜನಪ್ರತಿನಿಧಿ ಅಂತ ನೋಡೋದಾದ್ರೆ ಅವರು ಪ್ರಧಾನಿ ಆಗ್ಬೇಕಾ ಬೇಡವಾ ಸರ್? ಸರ್, ಫಸ್ಟ್ ಆಫ್ ಆಲ್ ಅವ್ರನ್ನ ಯುವ ಜನಪ್ರತಿನಿಧಿ ಅಂತ ಬಿಂಬಿಸಲಾಗ್ತಿದೆ ಆಲ್ರೆಡಿ. ಅದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಇಲ್ಲ ಸರ್, ಅವ್ರ ಕೆಪಾಬಿಲಿಟಿ ಏನಿದೆ ಸರ್? ಅವ್ರಿಗೊಂದು ನೆಟ್ಟಿಗೆ ಸ್ಪೀಚ್ ಬರೋದಿಲ್ಲ, ಒಂದು ಸ್ಪೀಚ್ ಬರೋದಿಲ್ಲ, ಏನು ಇಲ್ಲ ಜನಗಳಿಗೆ. ಅವ್ರನ್ನೆಲ್ಲಾರನು ಆ ರೀತಿ ಶೋಕೇಸ್ ಮಾಡ್ತಾ ಇದ್ದಾರೆ ಅಷ್ಟೇ, ಶೋಕೇಸ್ ಮಾಡ್ತಾ ಇದ್ದಾರೆ ಅವ್ರನ್ನ. ಸೊ ಅವ್ರಿಗೆ
ಅವ್ರಿಗೆ ಆ ಕೇಪಬಿಲಿಟಿ ಇಲ್ಲ ಸರ್, ಅದಕ್ಕೋಸ್ಕರ ಬೇಡ ಅವ್ರು. ಸರ್ ಹೇಳಿ, ಯುವ ಶಕ್ತಿ ಅಂತ ರಾಹುಲ್ ಗಾಂಧಿ ಅವರನ್ನ ಕನ್ಸಿಡರ್ ಮಾಡೋದಾದ್ರೆ ಅವ್ರಿಗೊಂದು ಅವಕಾಶ ಕೊಡ್ಬೋದಾ ಬೇಡವಾ? ಸರ್ ಆ ಥರ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಆಲ್ರೆಡಿ 53 ವರ್ಷ, ಅವ್ರನ್ನ ಇನ್ನೂ ಯುವ ಶಕ್ತಿ ಅಂತ ಹೇಳ್ತಿದ್ದೀರಾ. ಈಗ ಪ್ರೆಸೆಂಟ್ ಏನೋ ಡೆತ್ ರೇಟ್ ಬಂದ್ಬಿಟ್ಟು 60 ವರ್ಷ 70 ವರ್ಷದೊಳಗೆ ಸಾಯ್ತಾ ಇದ್ದಾರೆ. 53 ವರ್ಷ ಆಗಿದೆ, ಇನ್ನೂ ಯುವ ಶಕ್ತಿ ಅಂತ ಹೇಳ್ತಿದ್ದೀರಾ. ಯಾವ ರೀತಿಲಿ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಆಲ್ರೆಡಿ ಅಲ್ಲಿ ಪಕ್ಷದಲ್ಲೇ ಆಗ್ಲಿ ಅಥವಾ ಔಟ್ ಸೈಡ್ ಆಗ್ಲಿ ಗುರ್ಸ್ಕೊಂತಾ ಇರೋದೇ ಆ ತರ ಯುವ ಶಕ್ತಿ ಅಂತ ಎಲ್ಲರೂ ಕೇಳ್ಪಟ್ಟಿದ್ದೀರಾ. ಆ ವಿಚಾರದಲ್ಲಿ ಕೇಳ್ತಿರೋದು. ಹೇಳಿ. ಬೇಡ ಸರ್, ಬೇಡ ಅಂತ ನಿಮ್ಮ ಹೌದು ಬೇಡ. ಸರ್ ನೀವೇನ್ ಹೇಳ್ತೀರಾ? ಯುವಕರಾಗಿದ್ರೆ ನಾವು ಯುವಶಕ್ತಿ ಅಂತ ಹೇಳ್ಬೋದು. ಅವು ಯಾವ ರೀತಿಯಲ್ಲಿ ಯುವಕರಿಗೆ ಹೇಳ್ತೀರಾ? ಅಲ್ಲ ಸರ್ ಒಂದ್ ನಿಮಿಷ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುಂಚೂಣಿಯಲ್ಲಿದೆ ಪ್ರಧಾನಿ ರೇಸ್ನಲ್ಲಿ. ಈ ನಿಟ್ಟಿನಲ್ಲಿ ಏನ್ ಹೇಳ್ತೀರಾ? ಕಂಪೇರ್ ಟು ರಾಹುಲ್ ಗಾಂಧಿ ಇದು ಮಾಡ್ಕೊಂಡ್ರೆ ಮಲ್ಲಿಕಾರ್ಜುನ ಖರ್ಗೆ ಕ್ಯಾಂಡಿಡೇಟ್ ಆಗ್ತಾರೆ. ಸರ್ ನೀವೇನ್ ಹೇಳ್ತೀರಾ? ಸರ್ ನಾವು ಒಪ್ಕೊಳ್ಳಲ್ಲ ಸರ್. ಕಂಪೇರ್ ಟು ರಾಹುಲ್ ಗಾಂಧಿ ಅವರು ಬೆನಿಫಿಷಿಯರಿ ಮಾತ್ರ ಮಾಡ್ತಾ ಇದ್ದಾರೆ, ಹೆಸರಿಗೆ ಮಾತ್ರ ಅವ್ರ ಮುಂದೆ ನಿಲ್ಲಿಸಿ ಗೆಲ್ಲುವ ತಂತ್ರ ಮಾಡ್ತಾ ಇದ್ದಾರೆ ಹೊರತು, ಅದನ್ನ ಇಟ್ಕೊಂಡಿದ್ದಾರೆ ಹೊರತು ಅದು ಗೆಲ್ಲೋದಂತೂ ಸುಳ್ಳು. ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಮಾಡಿದ್ರು, ಯಾರನ್ನೇ ಮಾಡಿದ್ರು ಅವ್ರದ್ದು ಏನಂದರೆ ಫ್ಯಾಮಿಲಿ ಅವರೇ ಇರಬೇಕು, ಬೇರೆ ಯಾರು ಬರಬಾರ್ದು ಅನ್ನೋದು ಫ್ಯಾಮಿಲಿ ಡಿಸಿಷನ್ ಮೇಕರ್ ಅವರೇ ಇರಬೇಕು. ಅದರಿಂದ ಮಾಡ್ತಾ ಇದ್ದಾರೆ, ನಾವು ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ಅವ್ರು ಗೆದ್ರೂ ಅವ್ರದ್ದೇನಿರಲ್ಲ. ಮಲ್ಲಿಕಾರ್ಜುನ ಖರ್ಗೆ ಗೆದ್ರೂ ಅವ್ರು ಒಂಥರ ಕೈಗೊಂಬೆ ಅಷ್ಟೇ. ಮನಮೋಹನ್ ಸಿಂಗ್ ಥರ ರಬ್ಬರ್ ಸ್ಟಾಂಪ್ ಥರ ಇರ್ತಾರೆ. ಏನಿದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೇ. ಸರ್ ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣದ ರಾಜ್ಯಗಳಿದೆ, ಏನು ಭಾರತದ ದಕ್ಷಿಣದ ರಾಜ್ಯಗಳೇನಿದೆ ಅದಕ್ಕೆ ಒಂದು ತಕ್ಕ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ಅಥವಾ ಒಂದು ಆರೋಪ. ಅದು ಒಪ್ಕೋಬೇಕಾಗಂಥದ್ದು ಸರ್. ಎಲ್ಲ ವಿಷಯದಲ್ಲೂ ನಾರ್ತು ಅಂತಾರೆ ಹೊರತು ಈ ಎಲ್ಲ ಇಲ್ಲಿಂದ ಇನ್ಕಮ್ ತೊಗೊಂಡೋಗಿ ಆ ಕಡೆ ಡೆವಲಪ್ಮೆಂಟ್ ಮಾಡ್ತಾ ಇರೋದು, ಈ ಕಡೆ ಅಷ್ಟಾಗಿ ಇಡ್ಸ್ಕೊತಾ ಇಲ್ಲ, ಅದಂತೂ ಪಕ್ಕ. ಸರ್ ಈಗ ನೀವೇನ್ ಹೇಳ್ತೀರಾ? ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಅನ್ನೋದು? ನೀಡ್ತಾ ಇಲ್ಲ, ಒಪ್ಕೊಂತೀನಿ ಸರ್. ನೀವು ನಾರ್ತ್ ಕಂಪೇರ್ ಮಾಡಿದ್ರೆ ನಮ್ದು ಸೌತ್ ಒಂದು ಸ್ವಲ್ಪ ಪರವಾಗಿಲ್ಲ, ಓಕೆ ಅನ್ನೋ ಥರ ಇದೆ. ಬಟ್ ಇಲ್ಲಿ ಟ್ಯಾಕ್ಸ್ ತಗೊಂಡೋಗಿ ಅಲ್ಲಿ ಉದ್ಧಾರ ಮಾಡ್ತಿದ್ದಾರೆ. ಟೋಟಲಿ ಇಂಡಿಯಾ ಉದ್ಧಾರ ಆಗ್ತಾ ಇದೆಯಾ ಅದನ್ನ ನೋಡ್ಕೋಬೇಕು. ಬರೀ ನಾವು ನಮ್ಮದನ್ನ ಇದು ಮಾಡ್ಕೊತೀವಿ ಅಂದರೆ ಕಷ್ಟ ಆಗುತ್ತೆ. ಈಗ ನಮ್ಮ ಮನೇಲಿ ನಾನು ಒಬ್ಬ ಉದ್ಧಾರ ಆಗಬೇಕು ಅಂದರೆ ಮನೇಲಿ ಇರೋರೆಲ್ಲರೂ ಉದ್ಧಾರ ಆಗಬೇಕಲ್ವಾ? ಆ ಪರ್ಪಸ್ ಅಲ್ಲಿ ಮಾಡ್ತಿದ್ದಾರೆ. ಒಂದಲ್ಲ ಒಂದು ಟೈಮ್ ಸಿಗುತ್ತೆ, ವೆಯ್ಟ್ ಮಾಡ್ಬೇಕಷ್ಟೇ. ಎಸ್ ಸರ್. ಈಗ ಹೇಳಿ. ಇವಾಗ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಾವಿಲ್ಲ ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ನಮಗೆ ಆ ಟ್ಯಾಕ್ಸ್ ಅಮೌಂಟ್ ನಮ್ಗೆ ರಿಫಂಡ್ ಮಾಡ್ತಿಲ್ಲ ಇವರು ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಕಾನ್ಸೆಪ್ಟ್ ಇರೋದು ಬಂದು ಅಲ್ಲಿನ ಜನಸಾಂದ್ರತೆ ಮೇಲ್ಗಡೆ ಒಬ್ಬ ಜನಕ್ಕೆ ಎಷ್ಟು ವ್ಯಕ್ತಿ ಕೊಡಬೇಕು ಅದನ್ನು ಕೊಡ್ತಾನೆ. ಈಗ 100 ರೂಪಾಯಲ್ಲಿ 100 ಜನಕ್ಕೆ ಶೇರ್ ಮಾಡಿದಾಗ ಏನು 1 ರೂಪಾಯಿ ಬರುತ್ತೋ ಆ ರೇಂಜಿಗೆ ಮಾತ್ರ ಮಾಡ್ಕೊಡ್ತಾನೆ ಹೊರತು ಯಾರು ಎಲ್ಲ ಸ್ಟೇಟಿಗೂ ಹಿಂಗೆ ಈ ಕರ್ನಾಟಕದಲ್ಲಿ ಜಾಸ್ತಿ ಬರ್ತಾ ಇದೆ ಅಂದ್ಬಿಟ್ಟು ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಕೊಡೋಕ್ಕಾಗಲ್ಲ. ಇಲ್ಲ ಅವ್ನು ಯು ಪಿಲಿ ಬರ್ತಾ ಇದೆ. ಈಗ ಯು ಪಿಲಿ ಜನಸಾಂದ್ರತೆ ಜಾಸ್ತಿ ಇದೆ, ಹಾಗಾಗಿ ಅಲ್ಲಿಗೆ ಒಂದು ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ನಮ್ಗೆ ಕಡಿಮೆ ಬರ್ತಾ ಇದೆ ಅಷ್ಟೇ. ನಾವು ಅಲ್ಲೊಂದು ನಿಮಿಷ ನಾವು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ನಮಗೆ ಫಂಡ್ ಏನು ರಿಸರ್ವ್ ಮಾಡಿದ್ದಾರೆ ಕರ್ನಾಟಕ ಅಂತಂದೇಳಿ ಆ ಫಂಡ್ ಕೇಳ್ತಾ ಇದೀವಿ. ನಾವು ಕೊಟ್ಟಿದ್ದೆಲ್ಲ ಕೊಡಿ ಅಂತ ಕೇಳ್ತಾ ಇಲ್ಲ. ನಮಗೆ ಕೆಲವೊಂದು ಸ್ಟೇಟಲ್ಲಿ ಇಷ್ಟು ಫಂಡ್ ಅಂತ ಇಟ್ಟಿರ್ತಾರೆ ಕೇಂದ್ರದಿಂದ. ಈ ಫಂಡ್ ನಾವು ಈಗ 100 ರೂಪಾಯಿ ಕೊಟ್ಟರೆ ನಮಗೆ ಅಟ್ಲೀಸ್ಟ್ 2 ರೂಪೀಸ್ ಬರ್ಬೇಕು ರಿಟರ್ನ್, ಅದು ಬರ್ತಾ ಇಲ್ಲ. ಬಿಕಾಸ್ ಆಫ್ ಮೋದಿ. ಏನು ಗೊತ್ತಾ ಏನಿದೆ ಯಾರಿಗೆ? ಅದೇ ನೀವು ಮಾತಾಡ್ತಿರೋದು ಹಿಂಗೆ. ಅವ್ರು ಮಾತಾಡ್ತಿದಾರೆ ಹಂಗೆ ಅಷ್ಟೇ. ಈಗ 10 ಜನ ಸೇರಿ ಮೋದಿ ಅಂತ ಕೂಗಿಸಿ ಇನ್ನೊಂದು 10 ಜನ ಬರ್ತಾರೆ ಅಷ್ಟೇ. 10 ಜನ ಮೋದಿ ಅಂತಾರೆ ಅಷ್ಟೇ. ಇನ್ನು 10 ಜನ ಬಂದು ಈಗ ವಾಯ್ಸ್ ಯಾರ್ದಿರುತ್ತಾ 10 ಜನ ಇದ್ದಾಗ ಇನ್ನು 10 ಜನ ಬಂದು ಆ ವಾಯ್ಸೇ ಕೂಗ್ತಾರೆ ಹೊರತಾಗು ಬೇರೆದು ಯಾರ್ದಕ್ಕೆ ಹೋಗಲ್ಲ. ಈಗ ನಿಮ್ಮ ಪ್ರಕಾರ ಅದೇ ಹೇಳ್ತಿರೋದು. ಈಗ 10 ಜನ ಮೋದಿ ಕೂಗ್ತಿರ್ಬೇಕಾರೆ ಇನ್ನು 10 ಜನ ಬಂದ್ರೆ ಮೋದಿ ಅಂತಾನೆ ಕೂಗ್ತಾರೆ. ಏನು ಮೋದಿಯಿಂದ ಏನು ಇದಾಗಿದೆ ಅದನ್ನ ಹೇಳಿ ಫಸ್ಟ್. ನೀವೇನು ಹೇಳ್ತೀರಾ? ಅದೇ ದಕ್ಷಿಣ ಓಕೆ ಫೈನ್ ಹೇಳಿ. ಭಾರತ ಅಂತ ಯಾರು ಗೊತ್ತಿರ್ಲಿಲ್ಲ ಅಂತ ಕೇಳ್ಬಿಡಿ, ಅದಕ್ಕೆ ಕೇಳ್ಬಿಡಿ ಅಷ್ಟೇ. ಅಲ್ಲ ಇವ್ರು ಹೇಳ್ತಿರೋದು ಅಂದ್ರೆ ಭಾರತ ಅಂತ ಗೊತ್ತೇ ಇರಲ್ಲ ಸರ್. ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅನ್ನೋದು. ದಕ್ಷಿಣ ಭಾರತದ ರಾಜ್ಯಗಳಿಗೆ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅನ್ನೋದು. ರೈಟ್. ಆಕ್ಚುಲಿ 50-50 ಇದೆ ಹೇಳ್ಬೇಕಂದ್ರೆ. ಹೌದು, ಒಪ್ಕೊಳ್ಳೋಣ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಎಲ್ಲರಿಗೂ ಅವ್ರ ಟರ್ಮ್ ಬರುತ್ತೆ ಸರ್, ಬಂದಾಗ ಮಾಡ್ತಾರೆ, ಕಾಯ್ಬೇಕು ನಾವು. ಅದಕ್ಕೆ ಪರಿಹಾರ ಅನ್ನೋದು ಇಲ್ಲಿ ಸೌತ್ ಇಂದನೇ ಒಬ್ಬ ನಾಯಕ ಪ್ರಧಾನಿ ಆದ್ರೆ ಒಳಿತು ಅಂತನಾ? ಆತರ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ರೆ ಆಗ್ಲಿ ಸರ್. ಆತರ ನಮ್ಗೆ
ಎಸ್ ಸರ್, ಹೇಳ್ತಿದ್ರಿ ಅದೇ ಏನ್ ಹೇಳ್ತೀರಾ? ಸೌತ್ ಸ್ಟೇಟ್ಗೆ ಒಂದಲ್ಲಿ ಬಂದ್ಬಿಟ್ಟು ಪ್ರಾದೇಶಿಕ ಪಕ್ಷಗಳು ಜಾಸ್ತಿ ಇದೆ. ನಮ್ಮ ಕರ್ನಾಟಕ ಸ್ಟೇಟ್ ಬಿಟ್ರೆ ಬಿಜೆಪಿ ಬಿಟ್ರೆ ಬೇರೆ ಯಾವುದು ಪ್ರಾದೇಶಿಕ, ಇನ್ನ ಆಂಧ್ರ ತಗೊಳ್ಳಿ, ತಮಿಳ್ನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ಎಲ್ಲ ಪ್ರಾದೇಶಿಕ ಪಕ್ಷನೇ. ಬಿಜೆಪಿ ಇನ್ನೋ ತರ ಯಾವ್ದು ಇಲ್ಲ. ಸೊ ಹಂಗಾಗಿ ನಮ್ಮಲ್ಲಿ ಒಂದ್ ಸ್ವಲ್ಪ ಬಿಜೆಪಿ ಎಲ್ಲ ಕಡೆನೂ ಬಂತು ಅಂದ್ರೆ ಎಲ್ಲದೂ ಬರುತ್ತೆ ಫಂಡು. ಈಗ ನೀವು ನಿಮ್ಮ ತಮ್ಮಂಗೋ ಅಣ್ಣಂಗೋ ಏನು ಕಾಸು ಬೇಕಂದ್ರೆ ಕೊಡ್ತಿರೋ ಅದೇ ತರ ಅಲ್ಲೂ ನಡೀತಾ ಇದೆ ಅಷ್ಟೇನೆ. ಈಗ ಎಲ್ಲಿ ಡೆವಲಪ್ಮೆಂಟ್ ಬೇಕೋ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಅದಕ್ಕಿಂತ ಕಂಪೇರಿಟಿವ್ ನಮ್ಮ ಸೌತ್ ಒಂಚೂರು ಡೆವಲಪ್ ಆಗಿದೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಮಾಡ್ತಾ ಇಲ್ಲ. ಸೊ ಆಗುತ್ತೆ, ಒಂದಲ್ಲ ಒಂದಿನ ಹಾಗೆ ಆಗುತ್ತೆ, ವೆಯ್ಟ್ ಮಾಡಬೇಕು. ಆಗಿಲ್ಲ ಸರ್. ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಎಷ್ಟು ಅಭಿವೃದ್ಧಿ ಆಯಿತೋ ಇವತ್ತು ನಾವು ನೋಡಿದಾಗ ಯಾವಾಗ ಫ್ರೀ ಕಾನ್ಸೆಪ್ಟ್ ಕೊಟ್ಟ ಮೇಲೆ ಒಂದು ರಸ್ತೆ ಮಾಡಿದ್ದಾರೆ ಅಂತೇಳಿ, ಇಲ್ಲ ಅಂತಂದರೆ ಬೇರೆ ಏನಾರ ಒಂದು ಇದು ಮಾಡಿದ್ದಾರೆ ಅಂತೇಳಿ ಏನೂ ಮಾಡಿಲ್ಲ. ಇವಾಗ ಏನಪ್ಪ ಅಂದರೆ ಜನಕ್ಕೆ ಇವಾಗ ಏನು ಫ್ರೀ ಕಾನ್ಸೆಪ್ಟ್ ಕೊಡ್ತಾ ಇದ್ದಾರೆ, ಜನನ ಮಂಗ್ರು ಮಾಡಿದ್ರು. ಇವಾಗ ಏನು ಬುದ್ಧಿವಂತರ ಆಗ್ತಾರೆ ನೋಡೋಣ, ಎಲ್ಲ ಬುದ್ಧಿವಂತರ ಆಗ್ತಾರೆ. ಅವ್ರಿಗೆದ್ದಿರೋ ಎಮ್ ಎಲ್ ಎಗಳಿಗೆ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಫಸ್ಟ್ ಆಫ್ ಆಲ್ ಇವ್ರು ಇನ್ನು ಮೋದಿ ತಾಮೊಂದು ದುಡ್ಡು ಸುರಿದ್ರೆ ಎಲ್ಲ ಫ್ರೀಗೆ ಆಗ್ತಾರೆ ಹೊರತು ಡೆವಲಪ್ಮೆಂಟ್ ಏನು ಮಾಡ್ತಾರೆ ಇಲ್ಲಿ ಹೇಳಿ ನೀವೇನೆ? ಡೆವಲಪ್ಮೆಂಟ್ ಎಲ್ಲಿ ಮಾಡ್ತಾರೆ? ಮೇಲ್ಗಡೆಯಿಂದ ದುಡ್ಡು ಇವರು ಕೊಡ್ಬೋದು, ಇವರೆಲ್ಲ ತಗೊಂಡು ಪುಕ್ಸಟ್ಟೆ 10,000 ಮುಸಲ್ಮಾನರಿಗೆ ಅವ್ರಿಗೆ ಇವ್ರಿಗೆ. ಈಗ ನಮ್ಮ ಇದಕ್ಕೆ ಸೇರಿದೆ ಏನು ದೇವಸ್ಥಾನಗಳೆಲ್ಲ ಮುಜರಾಯಿ ಇಲಾಖೆಗೆ, ಆ ದುಡ್ಡೇ ತೊಗೊಬಂದು ಬೇರೆಯವ್ರಿಗೆ ಕೊಡಬೇಕಾದ್ರೆ ಇವ್ರು ಡೆವಲಪ್ಮೆಂಟ್ ಎಲ್ಲಿ ಮಾಡ್ತಾರೆ ಸರ್ ನಮ್ಮನ್ನು? ಅದೇಳಿ ಫಸ್ಟು. ನಮ್ದಿಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ದಾರೆ, ಇಲ್ಲಿ ಕೇಳೋ ಅಧಿಕಾರ ಹೋಗಿ ಇದಿದೆ ಅವ್ರಿಗೆ ಕೇಳೋಕ್ಕೆ ಒಬ್ರಿಗೂ ಇಲ್ಲ. ಸಿದ್ದರಾಮಯ್ಯ ಪ್ರಕಾರ ಪ್ರಾದೇಶಿಕ ಪಕ್ಷ ಇದ್ರೆ ಅಂತಂದ್ರೆ ಇಡೀ ದೇಶ ಅಂತ ತಗೊಂಡಾಗ ಪ್ರಧಾನಿ ಆಗಿರುವಾಗ, ಇಡೀ ದೇಶವನ್ನ ನಡೆಸ್ತಾ ಇರುವ ಪ್ರಧಾನಿ ಆಗಿರುವಾಗ ಯಾಕೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷ ಆಡಳಿತದಲ್ಲಿದೆ ಅಂತ ಯಾಕೆ ಒಂದು ಅನ್ಯಾಯ ಮಾಡ್ತಾ ಇರೋದು? ಅನ್ಯಾಯ ಅಂತೂ ಆಗಿಲ್ಲ ಸರ್. ಇಲ್ಲಿ ಎಷ್ಟು ಒಂದೇ ಭಾರತ್ ಟ್ರೈನ್ಸ್ ಬಂದಿದೆ, ಟ್ರೈನ್ಸ್ ಎಷ್ಟು ಬಂದಿದೆ, ಟ್ರ್ಯಾಕ್ಸ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ರೋಡ್ಸ್ ಎಷ್ಟಾಗಿದೆ. ಈಗ ಬೆಂಗಳೂರು ಮೈಸೂರು ಹೈವೇ ಎಷ್ಟಾಗಿದೆ, ಅದು ಬರೋಕ್ಕೆ ಇವರೇ ಬೇಕಾಗಿತ್ತಾ? ಪ್ರತಾಪ್ ಸಿಂಹ ಅವರೇ ಬರೋಕ್ಕಾಗಿತ್ತಾ? ಈಗ ಪ್ರತಾಪ್ ಸಿಂಹನ ಮೇಲೆ ಗೂಬೆ ಕುಗ್ಸಿದ್ದಾರೆ. ಯಾವುದೋ ಒಂದು ಟಿಕೆಟು ಅವ್ರು ಪಾಸ್ ಕೊಟ್ಟರು ಅಂತೇಳಿ, ಪಾಸ್ ಕೊಟ್ಟಿದ ತಕ್ಷಣ ಅವರು ಜೈಲ್ಗೆ ಹಾಕ್ಬಿಡ್ತಾರೆ ಪ್ರತಾಪ್ ಸಿಂಹನ. ಎಲ್ಲ ಎಂ ಪಿಗಳು ಕೊಡ್ಬೋದು ತಾನೇ ಪಾಸ್ ಅವ್ರಿಗೆ, ಅದರಿಂದ ಅವರು ತೊಂದರೆ ಅನುಭವಿಸಿದ್ದಾರೆ ಈಗ ಅಲ್ವಾ? ಆ ಥರ ಮೋದಿ ಯಾವತ್ತು ಮೋದಿನೇ ಇರಬೇಕು. ಈಗ ದಕ್ಷಿಣದ ರಾಜ್ಯಗಳಲ್ಲಿ ಬೇರೆ ಪಕ್ಷ ಅಥವಾ ಒಂದ್ ನಿಮಿಷ ಪ್ರಾದೇಶಿಕ ಪಕ್ಷ ಏನೋ ಅಧಿಕಾರದಲ್ಲಿದೆ ಅನ್ಕೊಂಡು ತಾರತಮ್ಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ತಾರತಮ್ಯ ಅಂದ್ರೆ ಸರ್, ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಿಜೆಪಿ ಪಕ್ಷ ಇತ್ತು ಅಂದ್ರೆ ಹೋಗಿ ಅವ್ರಿಗೆ ಗಡ್ಸಿರೋದು ಹೋಗಿ ಕೇಳ್ತಿದ್ದಾರೆ. ಪ್ರಾದೇಶಿಕ ಪಕ್ಷದವರಿಗೆ ಅವ್ರನ್ನ ಉದ್ಧಾರ ಮಾಡ್ಕೊಳೋದೇ ಸಾಕಾಗ್ತಾ ಇದೆ. ಸೊ ಅಲ್ಲಿ ಅವ್ರು ಡೆವಲಪ್ ಆಗ್ಬೇಕ ಹೊರತು ನಮ್ಮ ರಾಜ್ಯ ಡೆವಲಪ್ ಮಾಡಬೇಕು, ನಮ್ಮ ಜನಗಳು ಡೆವಲಪ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇನ್ನೂ ಬಂದಿಲ್ಲ. ಸೊ ಅದು ಅವ್ರ ತಲೆಯಲ್ಲಿ ಬಂತು ಅಂದ್ರೆ ಪ್ರಾದೇಶಿಕ ಪಕ್ಷನೇ ಇರಲಿ, ನಮ್ಗೇನು ಬೇಜಾರಿಲ್ಲ. ಡೆವಲಪ್ಮೆಂಟ್ ಬೇಕು. ಇವರು ಬರ್ತಾರೆ, ಇಲ್ಲಿ ವಿನ್ ಆಗ್ತಾರೆ, ಏನು ಡೆವಲಪ್ ಮಾಡಲ್ಲ, ಅಲ್ಲಿಂದ ತಗೊಂಡ್ಬರ್ತಾರೆ, ಇಲ್ಲಿ ಕೊಟ್ವಿ ಅಂತಾರೆ. ಏನು ಕೊಡ್ತಾರೆ? ರೋಡ್ ಹಾಕ್ತಾರೆ, ಹಾಕಿರೋ ರೋಡ್ ಮೇಲೆ ಮೇಲ್ಗಡೆ ಮತ್ತೆ ಹಾಕೊಂಡು ಹೋಗ್ತಾರೆ, ಮತ್ತೆ ದುಡ್ಡು ಎತ್ತುತ್ತಾರೆ. ಎಲ್ಲ ಕಡೆ ಆಗ್ತಾ ಇದೆ ಅಲ್ವಾ? ಸೊ ಅದಕ್ಕಾಗಿ ಏನ್ ಹೇಳ್ತಾರೆ ಈಗ ಕರ್ನಾಟಕ ಜನ ಮೊನ್ನೆ ಅಷ್ಟು ಹೀನಾಯವಾಗಿ ಸೋಲಿಸಿದ್ರಲ್ಲ, ಅಂದ್ರೆ ಈಗ ಕರ್ನಾಟಕ ಜನ ಬುದ್ಧಿ ಇಲ್ದಂಗೆ ಸೋಲಿಸಿದಾರಂತ ಅರ್ಥನ ಅವ್ರನ್ನ ಯಾವ ಮಾಡಿದ್ದಾರೆ? ಫ್ರೀ ಕಾನ್ಸೆಪ್ಟ್ ಇಂದ ಗೆದ್ದಿದ್ರೆ ಹಂಗಾರೆ ನಾಲ್ಕು ಸ್ಟೇಟ್ ಅಲ್ಲ ಆಯ್ತು. ಈಗ ಅಲ್ಲ ಸರ್, ಫ್ರೀ ಅಲ್ಲ ನಿಮ್ ಪ್ರಕಾರ ಈಗ ಅಲ್ಲ ಒಂದ್ ನಿಮಿಷ ಈಗ ನಿಮ್ ಪ್ರಕಾರ ಫ್ರೀ ಕಾನ್ಸೆಪ್ಟ್ ಇಂದ ಗೆದ್ದಾರೆ ಇವ್ರು ಅಂತ ಹೇಳಿದ್ರಲ್ಲ, ಮತ್ತೆ ಈಗ 5 ಸ್ಟೇಟ್ ಅಲ್ಲಿ ಫ್ರೀ ಕಾನ್ಸೆಪ್ಟ್ ಕೊಟ್ಟಿದ್ದು ನಾವು, ಅಲ್ಲಿ ಯಾಕಿದ್ ಮಾಡ್ಲಿಲ್ಲ ಜನ? ಒಂದು ನಿಮಿಷ ಅಲ್ಲ, ಫ್ರೀ ಕಾನ್ಸೆಪ್ಟ್ ಅಲ್ಲ, ಅದಕ್ಕೆ ಫ್ರೀ ಕಾನ್ಸೆಪ್ಟ್ ಗೆಲ್ಲಕ್ಕೆ ಕಾರಣ ಅಲ್ಲ. ಈಗ ಫ್ರೀ ಕಾನ್ಸೆಪ್ಟ್ ಕೊಟ್ಟು ಗೆದ್ದಿದ್ದಾರೆ. ಆ ಫ್ರೀ ಕಾನ್ಸೆಪ್ಟ್ ಅಲ್ಲಿ ಅದನ್ನ ನೆರವೇರ್ಸಕ್ಕೆ ಇದುವರೆಗೂ ಆಗಿಲ್ಲ ಅವ್ರ ಕೈಲಿ. ಬಿದ್ದತೆ ಇಲ್ಲ ಅಲ್ಲ, ನಿಮ್ ಮಿಸ್ಸಸ್ 2,000 ಬಿದ್ದತೆ ಇಲ್ಲ. ಸರ್ ಇವ್ರು ಏನ್ ಗೊತ್ತಾ ಸರ್, ಅಲ್ಲೇ ದುಡ್ಡು ತಗೊಂತಾರೆ. ಈಗ ಇವ್ರ ಮಿಸ್ಸಸ್ 2,000 ದುಡ್ಡು ಬಿದ್ದಿಲ್ಲ ಅಂದ್ಬಿಡ್ಲೆ, ನಾನು ಅವ್ರ ಹೇಳ್ದಂಗೆ ಕೇಳ್ತೀನಿ ಸರ್. ಅವ್ರಿಗೆ ಫ್ರೀ ಕಾನ್ಸೆಪ್ಟ್ ಬೇಕಂತೀರಾ? 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರು, ಇದುವರೆಗೂ 10 ಕೆಜಿ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನ್ ಅಕ್ಕಿ ಕೊಟ್ಟಿದ್ದಾರೆ ಅದನ್ನೇ ನಮ್ದು ಅಂತ ತೋರಿಸ್ಕೊಂತ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಏನೇನೆಲ್ಲ ಕರೆಕ್ಟ್ ಆಗಿದ್ದು ನೋಡಿ ಸರ್. ಈಗ ಫ್ರೀ ಕಾನ್ಸೆಪ್ಟ್, ಈಗ ಇವ್ರು ಹೇಳ್ತಾರಲ್ಲ ಫ್ರೀ ಕಾನ್ಸೆಪ್ಟ್ ಅಂತ, ಇವ್ರನ್ನ ಕೇಳಿ ಇಷ್ಟು ಜನದಲ್ಲಿ ಫ್ರೀ ಕಾನ್ಸೆಪ್ಟ್ ಯಾರು ಒಬ್ರು ತಗೊಂಡು ಅಲ್ಲಲ್ಲ, ಯಾರೋ ಒಬ್ರು ಅಷ್ಟೇ ಇರೋದು. ಅದ್ ಬಿಟ್ರೆ ಫ್ರೀ ಕಾನ್ಸೆಪ್ಟ್ ತಗೊಂಡಿರೋರೇ ಮಾತಾಡ್ತಿದ್ದಾರೆ. ಈಗ ಇವ್ರ ಮಿಸ್ಸಸ್ 2,000 ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ತಲುಪ್ತಾ ಇಲ್ವಾ? ಅಪ್ಲೈ ಮಾಡಿಲ್ಲ. ನಾವು ಅಪ್ಲೈ ಮಾಡಿಲ್ಲ ಬೇಡ ಸರ್. ನೀವು ಅಪ್ಲೈ ಮಾಡಿಲ್ವಾ? ಯಾರಪ್ಪನ ಮನೆಯಿಂದ ತಂದು ಕೊಡ್ತಾವ್ರೆ? ಯಾರಪ್ಪನ ಮನೆಯಿಂದ ತಂದು ಕೊಡ್ತಾವ್ರೆ? ನಮ್ ಟ್ಯಾಕ್ಸ್ ಅದನ್ನ ಹೇಳ್ತಾ ಇರೋರು, ನಮ್ ದುಡ್ಡೆ. ದೊಡ್ಡ ನಾಯಕನ ಅಪ್ನೆ ಏನ್ ಬೇಕಾಗಿಲ್ವಲ್ಲ? ಏನು ಕೊಡ್ತಾ ಇದೀರಾ ಫ್ರೀ? ನಿಮ್ ಮನೇಲಿ ಐತಲ್ಲ ಕೋಟಿ ಗಟ್ಲೆ ತಂದು ಕೊಡ್ರಯ್ಯ ನಿಮ್ಗೆ.
ಓಕೆ, ಆರ್ಗ್ಯುಮೆಂಟ್ಸ್ ಅಂದ್ರೆ ಎರಡು ಮೈಕ್ ಇಲ್ಲ, ರೊಟೇಟ್ ಮಾಡೋದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಗೂ ಚಾನ್ಸ್ ಕೊಡ್ತೀವಿ, ಅವ್ರಿಗೂ ಕೊಡ್ತೀವಿ, ಕೊಟ್ಟಾಗ ಮಾತಾಡಿ ಪ್ಲೀಸ್. ಅವ್ರಿಗೆ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೇಡಿ, ಆಮೇಲೆ ಮಾಡಿ. ಸೇಮ್ ಇದಕ್ಕೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಆಮೇಲೆ ಆರ್ಗ್ಯುಮೆಂಟ್ ಮಾಡಿ, ಅವ್ರಿಗೆ ಕೌಂಟರ್. ಓಕೆನಾ? ಡನ್. ಹೇಳಿ. ಈಗ ಪ್ರೀ ಕಾನ್ಸೆಪ್ಟ್ ಕೊಟ್ಟಿದ್ದಕ್ಕೆ ಗೆದ್ರು ಅಂತ ಹೇಳಿದ್ರಲ್ಲ, ಅದೇ ಪ್ರೀ ಕಾನ್ಸೆಪ್ಟ್ ನ ಎಷ್ಟು ಜನ ಈಗ ಇಲ್ಲಿರೋರಲ್ಲಿ ಎಷ್ಟು ಜನ ತಾಂತಿದ್ದಾರೆ ನೋಡಿ. ಸರಿನಾ? ಪ್ರೀ ಕಾನ್ಸೆಪ್ಟ್ ತಗೊಂತಾರೆ, ಅವ್ರು ದುಡ್ಡು ತಾಂಡಿರ್ತಾರೆ, ಮತ್ತೆ ಪ್ರೀ ಕಾನ್ಸೆಪ್ಟ್ ಕೊಟ್ಟು ಅದಕ್ಕೆ ಗೆದ್ರು ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ನಾವೀಗ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನ ಅಂತಂದ್ರೆ ಮತದಾರರನ್ನ ಕೇಳೋಣ, ಮುಂದಿನ ಪ್ರಧಾನಿ ಯಾರಾಗಬೇಕು, ಹಾಗೇನೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ. ಸರ್ ನಮಸ್ಕಾರ. ಸರ್, ನಿಮಗೆ ಮುಂದಿನ ಪ್ರಧಾನಿ ಆಗಿ ಯಾರು ಆಯ್ಕೆ ಆಗ್ಬೇಕು ಸರ್? ನಮಗೆ ಮುಂದಿನ ಪ್ರಧಾನಿ ಶಾಶ್ವತವಾಗಿ ಅವರಿಗೆ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲದಂಥ ಪ್ರಧಾನಿಗಳು ಬೇಕು. ಅಂಥವ್ರು ಇಲ್ಲ, ನಮ್ಮ ಪ್ರಪಂಚದಲ್ಲೇ ಇಲ್ಲ. ಅವ್ರಾಗ ಅವ್ರಿಗೂ ಬರಬೇಕು. ಅವರೇ ನಾ ಮಾಡ್ತೀವಿ ಅಂತ ಬರಬೇಕು. ಅಂಥವ್ರಿಗೆ ಕೊಡಬೇಕು. ತನ್ನ ಸ್ವಂತ ಜೋಬಿಂದ ಸರ್ಕಾರದ ಒಂದು ಪೈಸನ್ನು ತಗೊಂಡಂಗೆ ಮಾಡೋವಂಥ ಪ್ರಧಾನಿ ಇರಬೇಕು. ರಾಜಕೀಯನೂ ಅಂಥವರೇ ಇರಬೇಕು. ಅಂಥವ್ರಿದ್ದರೆ ಮಾತ್ರ ರಾಜಕೀಯಕ್ಕೆ ಬರಬೇಕು, ಇದ್ರೆ ಬರಬಾರ್ದು. ಈಗಿನ ಇದರಲ್ಲಿ ನೋಡಿದ್ರೆ ನಾವು ನೋಡಿ ಸಾಕಾಗೈತೆ. ಎಲ್ಲ ಚಾನಲ್ಗಳು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಬರೀ ಎಲ್ಲ ರಾಜಕೀಯದವರು ಅವ್ರು ಬಂದರೆ ಇವ್ರು ಬರ್ತಾರೆ, ಯಾರು ಅದು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಬರ್ತಾರೆ ಅಷ್ಟೇ. ಸ್ವಂತ ಜಾಬಿಂದ ಹಾಕ್ಕೊಂಡು ಮಾಡೋರು ಅಂತ ಯಾರು ಜನ ಇಲ್ವೇ ಇಲ್ಲ, ಇದರ. ಸರ್, ಹಾಗಿದ್ರೆ ಪ್ರಸ್ತುತ ಈಗಿರುವಂತ ನಾಯಕರು ಅಂತಂದ್ರೆ ಪ್ರಧಾನಿ ಆಗಿರುವಂತ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಥವಾ ಅಪೋಸಿಷನ್ ಪಾರ್ಟಿಲಿ ಅಂತಂದ್ರೆ ಈಗ ಮೈತ್ರಿಕೂಟ ಅಂತ ಏನ್ ಮಾಡ್ಕೊಂಡಿದ್ದಾರೆ ಅಲ್ಲಿರುವಂತಹ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಈ ನಾಯಕರುಗಳ ಪಟ್ಟಿಯನ್ನು ನೋಡೋದಾದ್ರೆ ಇಲ್ಲಿಂದ ಯಾವ್ದಾದ್ರು ಒಬ್ರು ನಾಯಕರು ಸಮರ್ಥರು ಅಂತ ಅನ್ಸುತ್ತೆ ನಿಮಗೆ ಪ್ರಧಾನಿಯಾಗಿ? ಈಗಿನ ಪರಿಸ್ಥಿತಿ ಒಳಗೆ ದೇವರು ಸೃಷ್ಟಿ ಮಾಡಿರೋ ಪ್ರಕಾರ ಯಾರೂ ಸರಿ ಇಲ್ಲ, ರಾಜಕೀಯದವ್ರು ಯಾರೂ ಸರಿ ಇಲ್ಲ. ಅಂಥವ್ರು ಯಾರು ಸರಿಯಾಗಿದ್ದಾರೋ ಅವನು ನಾನು ಮಾಡ್ತೀನಿ, ನಿಷ್ಠಾವಂತನ ಮಾಡ್ತೀನಿ ಅಂತ ಬಂದವನು ನಮ್ಮ ಎದುರಿಗೆ ತೋರಿಸು. ಯಾರು ಇಲ್ಲ. ಒಬ್ಬರು ಆಯ್ಕೆ ಮಾಡ್ಲೇಬೇಕಲ್ವಾ ಸರ್? ಏನ್ ಮಾಡೋದು ಇವಾಗ? ಮಾಡಬೇಕು ಅಂದರೆ ನೀವು ಜನಗಳು ಅದನ್ನ ಆಲೋಚನೆ ಮಾಡಬೇಕು. ಈಗ ಯಾರೇ ಒಂದು ಸಭೆ ಸಂದರ್ಭಕ್ಕೆ ಮಾಡಬೇಕು ಅಂದರೆ, ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಅವ್ನು ಕರ್ಕೊಂಬಂದು ಅಲ್ಲಿ ಕುಂಡಿಸ್ಬೇಕಾದ್ರೆ ರಾಜಕೀಯದವರೆಲ್ಲ ದುಡ್ಡು ಕೊಡಬೇಕು. ಯಾರಿಗೆ? ಅವನಿಗೆ ಹೊಟ್ಟೆ ಹತ್ರ, ಯಾರಿಗೆ? ಪಬ್ಲಿಕ್ಸ್ಗೆ. ಅವ್ನು ಕೊಟ್ಟಿದ್ದ ಕಡೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಎಲ್ಲಿ ಓಟ್ ದುಡ್ಡು ಕೊಡ್ತಾರೋ ಅಲ್ಲಿಗೆ ಹೋಗ್ತಾನೆ, ಬರ್ತಾನೆ, ಓಟ್ ಹಾಕ್ತಾರೆ ಅಷ್ಟೇ. ಅದರಲ್ಲಿ ಪ್ರಧಾನಿ ಆಗೋರು ಯಾರು? ನಿಷ್ಠಾವಂತದಿಂದ ಕೆಲಸ ಮಾಡೋವಂಥ ಜನ ಬೇಕಿವತ್ತು. ನಾನೇ ಆಗಲಿ ನೀವೇ ಆಗಲಿ ಇವತ್ತು ಒಂದು ಮಗು ಕೊಟ್ಟರು ಪ್ರಧಾನಿ ಕೆಲಸ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲಿಗೆ ಹೋಗಿ ಕೂತ್ಕೊಂಡ್ಮೇಲೆ ಎಕ್ಸ್ಪೀರಿಯನ್ಸ್ ಬಂದೇ ಬರ್ತದೆ. ಇಂಥವ್ರು ಅಂಥವನು ಪ್ರಧಾನಮಂತ್ರಿ ಅಂತ ಅಲ್ಲ ಸರ್. ಹಾಗಿದ್ರೆ ಈಗ ನಿಮ್ಮ ಪ್ರಕಾರ ಹಿಂದೆ ಆ ಥರದ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನೀವೇನು ಬಯಸ್ತಾ ಇದ್ದೀರಾ, ಆ ಥರದ ಒಂದು ರಾಜಕಾರಣಿಗಳು, ನಿಷ್ಠಾವಂತ ರಾಜಕಾರಣಿಗಳನ್ನ ತಾವು ಕಂಡಿದ್ದೀರಾ? ಆ ಥರ ಇದ್ದರೆ ಯಾರು ಹೇಳಿ? ನೋಡಿ, ಆ ಥರ ಬರಬೇಕು ಅಂದರೆ ಹಿಂದೆ ಇತ್ತು ಮಿಲ್ಟ್ರಿ ಗೌರ್ಮೆಂಟ್. ಆ ಮಿಲ್ಟ್ರಿ ಗೌರ್ಮೆಂಟ್ ಪ್ರಕಾರ ಅವರೇ ನಡೆಸ್ತಾ ಇದ್ರಲ್ಲ. ಅದಕ್ಕೆ ಒಬ್ಬ ಇದ್ದಿದ್ದು ಕಮಾಂಡ್ರ್. ಅವನೇ ಮಾಡೋನು, ಎಲ್ಲ ಮಾಡೋನು. ಹಿಂಗೆ ಅಲ್ಲಿ ಹಳ್ಳಿ ಕಟ್ಟೆಯಲ್ಲಿ ನ್ಯಾಯ ಮಾಡೋದು, ಪಂಚಾಯತಿಗಳು ಮಾಡೋದು, ಅದು ಮಾಡೋದು. ಪಂಚಾಯತಿಗಳು ಏನು ಮಾಡ್ತಾರೆ, ಯಾವ ಕಡೆ ಓಟ್ ಹಾಕಿರ್ತಾರೆ ಅದು ಕಡೆಗೆ ಸಪೋರ್ಟ್ ಮಾಡ್ತಾರೆ. ಈಗ ನಡೀತಿರೋದು ಹಂಗೇನೆ. ಅದು ಹೋಗಬೇಕು. ಹಂಗೆ ಹೋಗಬೇಕು ಅಂದರೆ ಜನಗಳು ಎಚ್ಚೆತ್ಕೊಳ್ಬೇಕು. ಹಾಗಿದ್ರೆ ಈ ಮಿಲಿಟರಿ ಗೌರ್ಮೆಂಟ್ ಅನ್ನೋದು ಬಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತನಾ ನಿಮ್ಮಿಂದ ಯೋಚನೆ ಮಾಡಿ? ಈಗ ನಮ್ಮ ಕಾಲದ ಬಿಟ್ಬಿಡಿ, ಈಗಿನ ಕಲಿಯುಗ ಬಿಟ್ಬಿಡಿ. ಅಯೋಧ್ಯೆ ಅದ್ರಿಗೆ ಮುಂಚೆ ಈಗ ಯಾವ್ಯಾವ ರಾಜರುಗಳು ಆಡಿದ್ದಾರೆ, ಅವರೆಲ್ಲ ಯಾವ ಥರ ಮಾಡಿದ್ದಾರೆ ಅದನ್ನು ಬೈಫರ್ಕೇಷನ್ ಮಾಡಿ ನೀವೇನೆ ನೀವು ಬಂದು ತೆಕ್ಕೊಂಡು ಹೋಗೋದಂತಲ್ಲ. ಅವನ್ನ ಅವ್ರು ಯಾವ ಥರ ಮಾಡ್ತಿದ್ರು, ಅವ್ರು ಯಾವ ಥರ ನಡೆಸ್ತಾ ಇದ್ರು, ಅವರು ದೈವಭಕ್ತಿ ಹೆಂಗಿತ್ತು, ಯಾವ ಥರ ನಡೆಸ್ತಾ ಇದ್ರು ಜನಗಳಿಗೆ ಏನು ಅಂತ. ಅವರಲ್ಲಿ ರಾಜಕೀಯ ಇರಲಿಲ್ಲ, ಎಂಥದ್ದಿಲ್ಲ, ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅಂಥವ್ರು ಇರಬೇಕು.
ಸರ್ ಈಗ ನೀವು ಇಷ್ಟು ವರ್ಷಗಳ ಒಂದು ರಾಜಕಾರಣವನ್ನು ನೋಡಿದ್ದೀರಾ, ಇಷ್ಟು ವರ್ಷದ ಅಂತಂದ್ರೆ ಇಷ್ಟು ವರ್ಷ ನೀವು ರಾಜಕಾರಣವನ್ನು ನೋಡಿದ್ದೀರಾ ಅಂತಂದ್ರೆ ಯಾರ್ಯಾರು ಎಲೆಕ್ಟ್ ಆದ್ರು ಯಾವ್ಯಾವ ಟೈಮಲ್ಲಿ ಅಂತ. ಬಟ್ ನಾನು ಹೇಳೋದು, ನಿಮಗೆ ಇಷ್ಟು ವರ್ಷದಲ್ಲಿ ಯಾರಾದರೂ ಒಬ್ಬ ಒಳ್ಳೆ ರಾಜಕಾರಣಿ ಓಕೆ ಅಪ್ಪ ಅಂತ ಅನ್ಸಿರೋದಾದ್ರೆ ಯಾರು ಸರ್? ನನಗೆ ಈಗ 80 ವರ್ಷ. 80 ವರ್ಷದಲ್ಲಿ ರಾಜಕೀಯನೂ ನೋಡಿದ್ದೀನಿ, ಜನಗಳನ್ನೂ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಜನಗಳು ಎಚ್ಚೆತ್ಕೊಬೇಕು. ಜನ ಎಚ್ಚೆತ್ಕೊಳ್ಳೋವರೆಗೂ ದೇಶ ಉದ್ಧಾರ ಆಗಲ್ಲ. ಸರ್ ಹಾಗಿದ್ರೆ ಯಾವ ಆತ್ಮ ಗೌರವ ಕೊಟ್ಟು ಆತ್ಮದಲ್ಲಿ ತಾನು ಏನು ಮಾಡಬೇಕು ಅಂತ ಇದ್ದೀನೋ ಅದನ್ನು ನಾನು ಮಾಡಬೇಕು, ಇದು ಮಾಡಬೇಕು, ಯಾವ ಅಪೇಕ್ಷೆ ಇದ್ದರೆ ನಾನು ದುಡಿಬೇಕು ಅನ್ನೋ ಜನ ಬರಬೇಕು ಮುಂದೆ. ಅವ್ರಾಗ ಓಟ್ ಹಾಕ್ಸ್ಕೊಂಡು ಬರೋದಲ್ಲ. ಇನ್ನು ಮುಂದಕ್ಕೆಲ್ಲ ಅಷ್ಟೇ. 3 ಇಯರ್ಸು ನೋಡಿ ಏನಾಗ್ತದೆ. ಇವತ್ತು ಹೇಳ್ತಾ ಇದ್ದೀನಿ, 3 ಇಯರ್ಸಲ್ಲಿ ಏನು ಪ್ರಪಂಚ ಆಗ್ತದೆ ಅನ್ನೋದು ಯೋಚನೆ ಮಾಡಿರುವಂತೆ ಬೇಕಾದ್ರೆ. ಇವತ್ತು ಹೇಳಿದ್ದೀನಲ್ಲ ನೋಡಿ, ಭಾಳ ಕುಲಿಗೆಟ್ಟು ಹೋಗ್ಬಿಟ್ಟಿದೆ. ಯಾವಾಗಲಿಂದ ಜನಗಳಿಂದ ಹಿಡಿದು ರಾಜಕೀಯದವ್ರು. ಈಗ ರಾಜಕೀಯದವರೇ ಇವಾಗೆಲ್ಲ ತೊಂದರೆ ಕೊಡ್ತಾ ಇರೋದು. ಅವ್ರ ಹತ್ರನೇ ದುಡ್ಡುಗಳೆಲ್ಲ ಇರೋದು. ಇದೆಲ್ಲ ಸರಿ ಇಲ್ಲ. ಸರಿಯಾಗಿ ತಾನು ತನ್ನ ದೇಶ ತನ್ನ ಪ್ರಜೆಗಳು ಅವ್ರಿಗೋಸ್ಕರ ದುಡಿಬೇಕು ಅನ್ನೋರು ಅವ್ರಾಗ ಅವ್ರು ಬರಬೇಕು. ಅವ್ರಾಗ ಅವ್ರು ಬಂದರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಆವಾಗ ಯಾರು ಒಬ್ಬರು ಆಗೇ ಆಗ್ತಾರೆ, ಅಂಥವ್ರು ಬರಬೇಕು. ಯಾವ ಹುದ್ದೆ ಯಾವ ಥರ ನಡೆಸ್ತಾ ಇದ್ದಾರೆ ಆ ಥರ ಹೋಗ್ತಾ ಇದೆ. ಈಗ ಒಂದು ಸರ್ಕಾರದಲ್ಲಿ ಅವರೇ ಬರಲಿ, ರಾಜಕೀಯದವ್ರು ಇವರೇ ಬರಲಿ, ದೊಡ್ಡ ದೊಡ್ಡ ಪೆಂಡಾಲ್ಗಳು ಹಾಕ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆ ಕೋಟ್ಯಾಂತರ ರೂಪಾಯಿ ಯಾರ್ದು? ಜನಗಳದು. ಟ್ಯಾಕ್ಸ್ಗಳು ಜಡಿತಾ ಇದ್ದಾರೆ. ಎಲ್ಲಿ ಬರ್ತದೆ ದುಡ್ಡು? ನಾವು ಕೊಡೋದು ಟ್ಯಾಕ್ಸು. ಇನ್ಯಾರು ಕೊಡ್ತಾರೆ ಟ್ಯಾಕ್ಸು? ಯಾರು ಕೊಡೋದು. ಸರಿ ಸರ್, ಈಗ ರಾಜ್ಯ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ, ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನಾವು ಸರ್ಕಾರದ ಬಗ್ಗೆಗಳು ನಾನು ಎಲ್ಲೂ ಹೇಳಲ್ಲ. ಓಕೆ. ಯಾಕೆಂದರೆ ನಾವು 80 ವರ್ಷದಿಂದ ನೋಡಿದ್ದೀವಿ. ಯಾರು ಬಂದ್ರೂ ಜನ ಸರಿ ಹೋಗಬೇಕು. ಜನಗಳಿಗೆ ಪರವಾಗಿ ಇವ್ರು ಬಿಟ್ಟಿರ್ತಾರಲ್ಲ, ಓಟ್ ಕೊಟ್ಟು ಅವ್ರು ಸರಿ ಹೋಗ್ಬೇಕು. ಅವರು ನಿಷ್ಠಾವಂತದಿಂದ ಯಾವ ಸಂಬಳನೂ ತಗೊಂಡಲೇ ತನ್ನ ಗೌರವ ತಕ್ಕನಾಗಿ ಓಟ್ ಕೊಟ್ಟಿದ ತಕ್ಕನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೋ ಅಂಥ ಜನ ಬೇಕು ಇವತ್ತು. ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಅದರ ಒಂದು ಉದ್ಘಾಟನೆ ಇದೆ. ಇದು ಒಂದು ರಾಜಕೀಯ ತಂತ್ರವೋ ಅಥವಾ ಇದು ಬೇಕಿತ್ತು ದೇಶಕ್ಕೆ, ಜನಕ್ಕೆ ಬೇಕಾಗಿದ್ದಂಥ ಸತ್ಯನೇ ದೇವಸ್ಥಾನವಾಗಿ, ಆದರೂ ಕೂಡ ಇದೊಂದು ರಾಜಕೀಯ ತಂತ್ರ ಅಂತ ಕೆಲವರು ಹೇಳ್ತಾರೆ. ಏನು ಹೇಳ್ತೀರಾ ಸರ್? ಈಗ ನೀವು ಕೇಳ್ತಿರೋ ಪ್ರಶ್ನೆಗೆ ಇದು ಭಗವಂತ ಯಾವ್ಯಾವ ಟೈಮ್ ಏನೇನು ಮಾಡಬೇಕೋ ಮಾಡ್ತಾ ಇದ್ದಾನೆ. ಇನ್ನು 3 ಇಯರ್ಸಲ್ಲಿ ಮಾಡ್ತಾನೆ. ಇನ್ನು 3 ಇಯರ್ಸಲ್ಲಿ ಹೊಸ ಪ್ರಪಂಚ ಹುಡ್ತದೆ ನೋಡಿ. ಆವಾಗ ಈಗ ನಾನು ಏನು ಹೇಳಿದೆ ಅದೆಲ್ಲ ಬದಲಾವಣೆ ಆಗುತ್ತೆ. ಈಗ ಇಂಥವ್ರು ಬಂದರೆ ಇದಾಗ್ತದೆ, ಅಂಥವ್ರು ಬಂದರೆ ಇದಾಗ್ತದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದು ಸುಳ್ಳು. ಅಂಥ ದೇವತೆಗಳು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಲೆಕ್ಕ ಹಾಕಿ. ಈಶ್ವರ ಪಾರ್ವತಿ ದೇಶಕ್ಕೆಲ್ಲ ಪ್ರಪಂಚಕ್ಕೆಲ್ಲ ಅವರಿಬ್ಬರೇ. ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ ಒಂದು ಹೇಳ್ತೀನಿ. ಈ ಮರ ನಿಂತ್ಕೊಬೇಕಾದ್ರೆ ಏನು ಮಾಡಬೇಕು? ಏನೋ ಸಪೋರ್ಟ್ ಬೇಕು. ಭೂತಾಯಿ ಇದ್ದಾಳೆ ಪ್ರಪಂಚ. ಈ ಪ್ರಪಂಚದಲ್ಲಿ ಎಲ್ಲನೂ ಇದೆ, ಅದು ಸರಿಯಾಗಿ ಇದೆ. ಈಗ ಬಂದಿರೋ ಉತ್ಪತ್ತಿ ಒಳಗೆ ಭಾಳ ಇದಾಗಿದೆ. ಈಗ ಸೂರ್ಯನ ನೋಡೋಕ್ಕೆ ಹೋದರು, ಚಂದ್ರನ ನೋಡಿದ್ರು, ಆಮೇಲೆ ನಕ್ಷತ್ರಗಳೆಲ್ಲ ಓಡಾಡಿದ್ರು. ಇವೆಲ್ಲ ಆಕಾಶದಲ್ಲಿರೋದು, ಪ್ರಪಂಚದಲ್ಲಿರೋದನ್ನು ಸರಿಪಡಿಸ್ಬೇಕು. ಈಗ ಸೂರ್ಯನ ಹತ್ರ ಹೋದೆ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಕೈ ಮುಗಿತೀವಿ. ಅವನೇ ಭಗವಂತ. ಭಗವಂತ ಇಲ್ದಲೇ ಇದ್ದರೆ ನಾವು ಬದುಕೋಕ್ಕಾಗೋದಿಲ್ಲ. ಗಾಳಿ ಆಗಲ್ಲ, ನೀರು ಆಗಲ್ಲ. ಈ ಮೂರೂ ಇರೋದ್ರಿಂದ ನಾವು ಬದುಕಿದ್ದೀವಿ. ಆ ಮೂರು ಇಲ್ದಲೇ ಇದ್ದರೆ ಆಗೋದೇ ಇಲ್ಲ. ಹಿಂಗೆ ಇವೆಲ್ಲ ದೇವ್ರ ಸೃಷ್ಟಿ ಮಾಡಿದ್ದಾನೆ. ದೇವ್ರ ಸೃಷ್ಟಿ ಅಂದರೆ ನಾವು ನೀವು ಈಗ ಒಂದು ಉದಾಹರಣೆ